ಫುಲ್ ಆಳ ಐತೆ. ಟ್ರೈ ಮಾಡ್ತೀನಿ ಕಿತ್ಕೊಂಡು ದೇವ್ರ ಹತ್ರ ಇಡಕ್ಕೆ. ಶಿವಲಿಂಗ ಬೆಳೀತಿದೆ. ಇಲ್ಲೊಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿ ಮಧ್ಯದಲ್ಲಿ ಶಿವಲಿಂಗ ಅನ್ನೋದು ಸ್ಥಾಪನೆ ಮಾಡಿದ್ದಾರೆ. ಅನ್ನೋದು ಉಗಮ ಆಗುತ್ತೆ ಪಾಪಾಗ್ನಿ ನದಿ. ಅವರು ಸಾವಿರಾರು ವರ್ಷದಿಂದನೇ ಹೇಳಿದ್ರು ಅನ್ನೋ ಒಂದು ಕಾಯಿಲೆ ಬರುತ್ತೆ ಅಂತ. ಸೊ ಅಲ್ಲೇನು ನದಿ ಉಗಮ ಆಗ್ತಿದೆಯಲ್ಲ, ಆ ಕಲ್ಯಾಣಿ ಒಂದಿದೆ. ಇಲ್ಲಿ ಏನು ಈ ಜಾಗದಲ್ಲಿ ಒಂದು ಕಲ್ಯಾಣಿ ಇದೆಯಲ್ಲ, ಈ ಜಾಗದಲ್ಲಿ ಏನಾದ್ರು ಬಿದ್ರೆ ನಾವು ನಂದಿಯಲ್ಲಿ ತೇಲ್ತಿರಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಶಿವಲಿಂಗ ಬೆಳೀತಿದೆ. ಇಲ್ಲೊಂದು ಕಲ್ಯಾಣಿ ಇದೆ. ಕಲ್ಯಾಣಿ ಮಧ್ಯದಲ್ಲಿ ಶಿವಲಿಂಗ ಅನ್ನೋದು ಸ್ಥಾಪನೆ ಮಾಡಿದ್ದಾರೆ. ಸೊ ಆ ಸ್ಥಾಪನೆ ಮಾಡಿದವ್ರು ಯಾರು ಅಲ್ಲ, ಕಾಲಜ್ಞಾನಿ ವೀರ ಬ್ರಹ್ಮೇಂದ್ರ ತಾಯಿ. ಸೊ ಆ ಶಿವಲಿಂಗ ಬೆಳೀತಿದೆಯಂತೆ. ಮತ್ತು ನಿಮ್ಗೆ ಗೊತ್ತಿರ್ಬೋದು, ಕಾಲಜ್ಞಾನಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಆಡಿ ಬೆಳೆದಂಥ ಸ್ಥಳ ಇದು. ಅವರು ಕಡಪ ಜಿಲ್ಲೆಯಲ್ಲಿ ಹುಟ್ಟಿದ್ರು ಕೂಡ ಇಲ್ಲೇ ಆಡಿ ಬೆಳೆದಂಥ ಸ್ಥಳ ಇದು. ಅವರು ಸಾವಿರಾರು ವರ್ಷದಿಂದನೇ ಹೇಳಿದ್ರು ಕೊರೋನಾ ಅನ್ನೋದು ಒಂದು ಜಗತ್ತಿಗೆ ಕೊರೋನಾ ಅನ್ನೋ ಒಂದು ಕಾಯಿಲೆ ಬರುತ್ತೆ ಅಂತ. ಸೊ ಆ ಶಿವಲಿಂಗ ತಪ್ಪಿ ಹೋಗುವವಯ್ಯ, ಹುಳ ಹತ್ತಿ ಬೇಲೆ ಬರಿದಾಗುವುದಯ್ಯ. ಶಿವಲಿಂಗ ಬೆಳೀತಿದೆಯಲ್ಲ, ಆ ಜಾಗನ ನೋಡೋಣ ಬನ್ನಿ. ಮತ್ತೆ ಇನ್ನೊಂದು ಏನಂತಂದ್ರೆ, ಇಲ್ಲೊಂದು ನದಿ ಉಗಮ ಆಗ್ತಿದೆ. ಸೊ ಆ ನದಿನೂ ಕೂಡ ನೋಡೋಣ ಬನ್ನಿ. ಅಲ್ಲೇನು ನದಿ ಉಗಮ ಆಗ್ತಿದೆಯಲ್ಲ, ಆ ಕಲ್ಯಾಣಿ ಒಂದಿದೆ. ಮತ್ತೆ ನಂದಿ ದೇವಸ್ಥಾನದಲ್ಲಿ ಒಂದು ಕಲ್ಯಾಣಿ ಇದೆ. ಈ ಕಲ್ಯಾಣಿಯಲ್ಲಿ ಏನು ಈ ಜಾಗದಲ್ಲಿ ಒಂದು ಕಲ್ಯಾಣಿ ಇದೆಯಲ್ಲ, ಈ ಜಾಗದಲ್ಲಿ ಏನಾದ್ರು ಬಿದ್ರೆ ನಾವು ನಂದಿಯಲ್ಲಿ ತೇಲ್ತಿರಿ ಅಂತ ಹೇಳ್ತಾರೆ. ಸೊ ಆ ಕಲ್ಯಾಣಿ ಮತ್ತೆ ಶಿವಲಿಂಗ ಬೆಳೀತಾ ಇರುವಂತ ಜಾಗನ ನೋಡೋಣ ಬನ್ನಿ. ಸೊ ಸ್ನೇಹಿತರ, ಇದ್ರ ಕೊಳೆಯಲ್ಲಿ ಟ್ಯಾಪಲ್ಲಿ ನೀರು ಬರ್ತಿದೆಯಲ್ಲ, ಯಾವ ಫಿಲ್ಟ್ರ್ ವಾಟರ್ಗಿಂತ ಕಮ್ಮಿ ಇಲ್ಲ. ಸ್ವೀಟ್ ಆಗಿದೆ ನೀರು ಮಾತ್ರ. ಶಿವಲಿಂಗ ಬೆಳೀತಿದಲ್ಲ ಅಲ್ಲಿ ಪಾಪಮ್ಮ ಅವರು ತಕೊಂಡ್ಬಂದು. ಪಾಪಮ್ಮ ಅಂದ್ರೆ ಯಾರು? ವೀರ ಬ್ರಹ್ಮೇಂದ್ರ ಸ್ವಾಮಿ ಅವರಮ್ಮ. ಅಲ್ಲ ಈರುಭಜೇಂದ್ರ ಸ್ವಾಮಿಗಳು ಪಾಪಮ್ಮ ಇಂಟಿ ಗಂಡ ಅವರು. ಇವರು ತಂದೆ ಕಾಶುವಳ್ಳಿನ ತಂದೆ ಈ ಮುಳ್ಳಾಗಿಸ್ಕೊಂಡ್ ಬಂದಿದ್ದ ಅಮ್ಮ. ಅವ್ರು ಕಾಶಿಯಿಂದ ಬರ್ಬೇಕಾದ್ರೆ 3 ಜನ ಬರ್ಬಾರ್ದು ಅಂದ್ಬಿಟ್ಟು ಸೆರಗಲ್ಲಿ ಒಂದು ಶಿವಲಿಂಗ ಹಾಕೊಂಡ್ ಬಂದಿದ್ರು. ಈ ರಥ ನೋಡಿ, ಈ ರಥದಲ್ಲಿ ಬಿಡಿಸಿರುವಂತ ಚಿತ್ರ ಏನ್ ಸಕ್ಕತ್ತಾಗಿದೆ. ಇಲ್ಲಿ ಬಂದು ಕನಕದಾಸರು. ಸೊ ಇಲ್ಲಿ ನೋಡ್ರೆ ಶಿವ ಪಾರ್ವತಿ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಆಂಜನೇಯ, ಈ ಕಡೆ ಕೃಷ್ಣ. ಸೊ ಈ ರಥದಲ್ಲಿ, ಈ ರಥ ಮೇಲೆ ಬಿಡಿಸುವಂತ ಕಲೆಗಾರ. ಸ್ನೇಹಿತರ, ನೀವು ನೋಡ್ಬೋದು ಇಲ್ಲಿ ಪವಿತ್ರ ಪಾಪಾಗ್ನಿ ನದಿ ಉಗಮ ಸ್ಥಳ. ಸೊ ಇದೇ ಸ್ಥಳದಲ್ಲಿ ನದಿ ಅನ್ನೋದು ಉಗಮ ಆಗ್ತಿರೋದು. ಸೊ ನೀವು ಇದೇನಿದು ಕಲ್ಲು ಬಂಡೆ ನೋಡ್ತಿದ್ದೀರಲ್ಲ, ಇದ್ರ ಮೇಲೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳವರ ಪಾದ ಗುರುತು ಇದೆ ಅಂತೆ. ಸೊ ಬನ್ನಿ ಆ ಬಂಡೆ ಮೇಲೆ ಹೋಗಿ ಸ್ವಲ್ಪ ಹೊತ್ತು ಜ್ಞಾನ ಮಾಡಿ ಬಂಡೆ ಹತ್ತಿ ನಿಮಗೆ ಸ್ವಾಮಿಗಳ ಪಾದ ಅನ್ನೋದು ಈ ಕಲ್ಲು ಬಂಡೆ ಮೇಲಿದೆ. ಸೊ ಆ ಪಾದನ ತೋರಿಸ್ತೀನಿ ಬನ್ನಿ. ಎತ್ತೋಣ ಒಂದೇ ಸತಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸೊ ನೋಡ್ಬೋದು, ಇದೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಪಾದ ಗುರುತು ಅಂತ ಹೇಳ್ಬೋದು. ಸೊ ಮುಕ್ಕೊಳ್ಳಿ, ಕೈ ಮುಕ್ಕೊಳ್ಳಿ. ನೋಡ್ಬೋದು ನೀವು. ಸುತ್ತಲೂ ಬೆಟ್ಟ ಗುಟ್ಟನೇ ಇದೆ. ಈ ಬೆಟ್ಟ ಗುಟ್ಟ ತಪ್ಪಲಿನಲ್ಲಿ ಈ ನದಿ ಅನ್ನೋದು ಉಗಮ ಆಗುತ್ತೆ, ಪಾಪಾಗ್ನಿ ನದಿ. ಇದೇ ಜಾಗದಲ್ಲಿ ಶಿವಲಿಂಗ ಅನ್ನೋದು ಬೆಳೀತಿದೆ. ಬನ್ನಿ ಆ ಜಾಗ ದೇವ್ರ ಹತ್ರ ಹೋಗೋಣ. ಶಿವಲಿಂಗ. ಸೊ ಗೇಟ್ ಅನ್ನೋದು ಹಾಕ್ಬಿಟ್ಟಿದ್ದಾರೆ. ಸುತ್ತಲೂ ಕಂಬಿ ಅನ್ನೋದು, ಗೇಟ್ ಅನ್ನೋದು ಒಂದು ಸೆಕ್ಯೂರಿಟಿ ಪರ್ಪಸ್ಗೆ ಫುಲ್ಲು ಬ್ಲಾಕ್ ಮಾಡಿ ಗೇಟ್ ಅನ್ನೋದು ಲಾಕ್ ಮಾಡಿದ್ದಾರೆ. ಮತ್ತು ನೀವು ನದಿಯಲ್ಲಿ ನೋಡ್ಬೋದು, ಈ ಕಲ್ಯಾಣಿಯದಲ್ಲಿ ನೋಡ್ಬೋದು, ತಾವರೆ ಹೂವು ಎಲ್ಲ ಬೆಳೀತಿದೆ. ಸೊ ಒಂದು ಕಿತ್ಕೊಳಕ್ಕೆ ಟ್ರೈ ಮಾಡೋಣ. ಸೊ ಬನ್ನಿ, ದೇವರು ಅಲ್ಲಿ ಗೇಟ್ ಓಪನ್ ಮಾಡಿ ದೇವರ ಹತ್ರ ನಮಸ್ಕಾರ ಮಾಡೋಣ. ಸೊ ಅಲ್ಲಿ ಏನು ಹೂವು ಬೆಳೀತಿದೆಯಲ್ಲ, ಅದೊಂದು ಕಿತ್ಕೊಂಡು ದೇವ್ರ ಹತ್ರ ಅರ್ಪಿಸೋಣ. ಬಟ್ ಅಲ್ಲಿ ಕಿತ್ಕೊಬೇಕಂದ್ರೆ ಫುಲ್ ಆಳ ಐತೆ. ಟ್ರೈ ಮಾಡ್ತೀನಿ ಕಿತ್ಕೊಂಡು ದೇವ್ರ ಹತ್ರ ಇಡಕ್ಕೆ. ಸೊ ನೀವು ನೋಡ್ಬೋದು, ಇಲ್ಲಿ ಇನ್ನೇ ಅಂದ್ರೆ ಒಂದು ಬ್ರಿಡ್ಜ್ ತರ ಮಾಡಿದ್ದಾರೆ ದೇವ್ರ ಹತ್ರ ಹೋಗೋಕೆ. ಏನೋ ಬಂದಂಗಾಯ್ತು ಸ್ನೇಹಿತರೆ. ಏನೋ ಅದೇನಂತ ಗೊತ್ತಿಲ್ಲ, ಮೀನ ಹಾವಂತ ಗೊತ್ತಿಲ್ಲ, ನಿಜವಾಗ್ಲೂ ಏನೋ ಬಂದಂಗಾಯ್ತು. ಅಲ್ಲಿ ತಾವ್ರೆ ಹೂವು ಅಲ್ಲ ಐತೆ, ಅದನ್ನ ಕಿತ್ಕೊಂಡು ದೇವ್ರ ಹತ್ರ ಇಡಕ್ಕೆ ಟ್ರೈ ಮಾಡ್ತೀನಿ. ನೋಡಿ. ಓ ಫುಲ್ಲು ಆಳ ಐತಿ ಈ ಕಡೆ. ಫುಲ್ಲು ಆಳ ಐತಿ ಈ ಕಡೆ.
ಇವು ಫುಲ್ ಹಾಳಾಯ್ತು ನೋಡಿ, ಹಿಂಗೆ ಇಟ್ರೆ ಹೋಗ್ತಾನೆ ಆಯ್ತು ಫುಲ್ಲು. ಎಷ್ಟು ಹಾಳಾಯ್ತು ಅಂತ ಗೊತ್ತಿಲ್ಲ. ದೇವ್ರ ಹತ್ರ ಹೋಗೋಣ ಬನ್ನಿ. ಹೂವು ಹಣ ಕಿತ್ಕೊಳಕ್ಕೆ ಇದೊಂದು ಡ್ರಿಪ್ ಪೈಪ್ ತಂದಿದ್ದೀನಿ ನೋಡೋಣ. ಅದ್ರಲ್ಲಿ ಇದ್ರ ಕಿತ್ಕೊಂಡು ದೇವ್ರ ಹತ್ರ ಒಂದು ಹೂವು ಇಡಬೇಕು ಇವಾಗ ಬಂದಿರೋದಕ್ಕಾದ್ರೂ. ಹೂವು ಸಿಕ್ಕುತ್ತಾ ಇಲ್ವಾ ಅಂತ ನೋಡ್ಬೇಕು. ಫೈನಲಿ ಹೂವು ಕಿತ್ಕೊಂಡ್ಬಿಟ್ಟೆ. ನೋಡ್ಬೋದು ಬನ್ನಿ. ನೋಡ್ಬೋದು ಇದು ಬಂದು ದೇವ್ರ ಹತ್ರ ಇರೋಣ ಇವಾಗ. ನಿಮ್ಗೇನೇನು ಒಳ್ಳೇದಾಗಬೇಕು ಅಲ್ಲ ದೇವ್ರ ಹತ್ರ ಬೇಡ್ಕೊಳ್ಳಿ. ಸೊ ಇದು ಅಂತಿಂತ ಲಿಂಗ ಅಲ್ಲ, ಪವಿತ್ರವಾದ ಲಿಂಗ ಇದು. ಸೊ ಇಲ್ಲಿ ನೀವು ಬಂದು ಈ ದೇವ್ರನ್ನ ಮುಕ್ಕೊಬೇಕಾದ್ರೆ ನಿಮ್ದು 7 ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಮಾತ್ರ ಈ ದೇವ್ರನ್ನ ಬಂದು ನೀವು ಮುಕ್ಕೊಳಕ್ಕಾಗುತ್ತೆ. ಲೈಕ್ ಮಾಡಿ, ಮತ್ತೆ ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ.